ಒಂದೇ ಚಿತ್ತವನ್ನ ಅಂದ್ರೆ ಮನಸ್ಸು ಹಾಗೆ ಎಲ್ಲೆಲ್ಲೆಲ್ಲೋ ಓಡಾಡ್ತಿದ್ರು ಕೂಡ ಮುನಿಗಳಾದಂಥವರು ಏನ್ ಮಾಡ್ತಾರೆ, ಮನನಾತ್ ಮುನಿಹಿ ಅಂತ ಹೇಳ್ತಾರೆ. ಮನನ ಮಾಡ್ತಾ ಇರ್ಬೇಕು. ನಿಧಿಧ್ಯಾಸನ, ಮನನ ನಿಧಿಧ್ಯಾಸನ ಅಲ್ವಾ, ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಮನನವನ್ನ ಕೇಳಿದ್ದನ್ನ ಯಾವಾಗಲೂ ಮನನ ಮಾಡ್ತಾ ಇದ್ರೇನೆ ಅದು ಚಿತ್ತದಲ್ಲಿ ಹರಳುಗಟ್ಟೋದು, ಹರಳುಗಟ್ಟಿದ ಮೇಲೆ ಏಕಾಗ್ರತೆಗೆ ಅದು ಕಾರಣ ಆಗುತ್ತೆ ಅಂತ ಹೇಳುದು. ಹಾಗೆ ಆ ಏಕಾಗ್ರತೆಯಿಂದಾಗಿ ಅವಧಾನದಿಂದ ಚಿತ್ತವನ್ನ ತಾನು ಏಕಾಗ್ರಗೊಳಿಸ್ತಾನೆ. ಯಾವುದರ ಕಡೆಗೆ ಏಕಾಗ್ರತೆಯನ್ನು ಗೊಳಿಸ್ತಾನೆ? ಆ ಪರಬ್ರಹ್ಮ ತತ್ವದ ಕಡೆಗೆ ಏಕಾಗ್ರತೆಯನ್ನು ಗೊಳಿಸ್ತಾನೆ. ಜಗತ್ತು ನಮ್ಮನ್ನ ಆಕರ್ಷಿಸ್ತಾನೇ ಇರುತ್ತೆ ಯಾವಾಗ್ಲೂ, ಅದರ ಕೆಲಸವೇ ಅದು. ಯಾವಾಗ್ಲೂ ನಮ್ಮನ್ನ ಸೆಳೆಕೊಳ್ತಾ ಇರುತ್ತೆ ಅದರ ಕಡೆಗೆ. ಅಷ್ಟು ಸೆಳೆಕೊಳ್ಳುವಂತಹ ವೈವಿಧ್ಯ ಎಷ್ಟಿದ್ರೂ ಕೂಡ ಮತ್ತೆ ಮನಸ್ಸಿಗೆ ಅದೇ ಬೇಕಾಗಿರೋದ್ರಿಂದ, ಮನಸ್ಸಿಗೆ ಯಾವಾಗ್ಲೂ ಅದ್ರ ಕಡೆಗೆ ಹೋಗ್ಬೇಕು ಅನ್ನೋ ಆಸೆಯೂ ಇರೋದ್ರಿಂದ, ಅಷ್ಟೆಲ್ಲ ಇದ್ರೂ ಕೂಡ ಮುನಿಯಾದಂತವನು ಏನ್ ಮಾಡ್ತಾನೆ, ಆ ಒಂದು ತುಂಟ ಕುದುರೆ ಹಾಗೆ ಎಲ್ಲಾ ಕಡೆ ಹರಿದಾಡುವಂತ ಮನಸ್ಸನ್ನ ಬಿಗಿದು ಕಟ್ಟಿ ಅದನ್ನ ಅವಧಾನದಿಂದ ಒಂದು ಕಡೆ ನಿಲ್ಲಿಸಿ ಕೊನೆಗೆ ಚಿತ್ತವನ್ನ ಏಕಾಗ್ರಗೊಳಿಸ್ತಾನೆ, ಆ ಪರಮಾತ್ಮನಲ್ಲಿ ಮಾಡ್ತಾನಲ್ವಾ. ಹಾಗೆ ಆ ವಿಚಿತ್ರವಾದಂತಹ ತಪೋಧನರು ಅಲ್ಲಿ ನೇತಾಡ್ತಾ ಇದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅನೇಕ ಶರೀರಗಳನ್ನ ಹೊಂದಿದ್ದಾರೆ. ಅಂದ್ರೆ ಒಬ್ಬನೇ ಋಷಿ ಅನೇಕ ಶರೀರಗಳನ್ನ ಹೊಂದಿರುವರಾಗಿ ಹಾಗೆ ನೇತಾಡ್ತಾ ಇದ್ದಾರೆ ಅಂತ ಕಲ್ಪನೆಯನ್ನ ಮಾಡ್ತಾ ಇದ್ದಾರೆ ಕವಿಗಳು. ಇನ್ನು ಮುಂದೆ ನೋಡಿ ಅವ್ರು ಯಾರು ಅನ್ನೋದನ್ನ ಈಗ ಈ ಮುನಿ ವೃಂದಕ್ಕೆ, ಈ ಕಮಟಗೆ, ಈ ಕರಿಗೆ, ಈ ಹರೆಗಪ್ಪುದಪ್ಪುದಂ ನೇವಿದ ಈ ಕಮಟಗೆ, ಈ ಕರಿಗೆ, ಈ ಹರೆಗೆ ಅಪ್ಪುದಪ್ಪುದಂ ನೇಮಿದೈ ಏರಾನಗುರಂಗಳ ಎಂದು ವಿಹಂಗನಂ ಮರೆದು ಆ ಮುನಿ ಕಶ್ಯಪಾತಮಗೆ ಸಾರಿದಂ. ಆ ಗಜ ಕೂರ್ಮ ಅವರ ಕ್ಷೇಮತೆ ಏನಿದೆಂದು ಬೆಳಗಿಂದ ಮಾಡಿದ ರಾಗದಲ್ಲಿ ಗರುಡ ನೃತ್ಯ ಮಾಡ್ತಾ ಇದ್ದಾನೆ. ಅವನಿಗೊಂದು ವಿಚಿತ್ರವಾದಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ನೋಡಿ, ಆಹಾರ ತನ್ನ ಹೊಟ್ಟೆಯ ಹಸಿವನ್ನ ನೀಗಿಸ್ಕೋಬೇಕು ಅಂತ ಹೇಳಿ ಇವನು ಇವಾಗ ಈ ಎರಡನ್ನ ತಗೊಂಡ್ ಬಂದ್ರೆ ಕೊಂಬೆ ಮೇಲೆ ಕೂತ್ರೆ ಕೊಂಬೆ ಮುರಿದೋಯ್ತು, ತನ್ನ ರೆಕ್ಕೆಯ ಬಲ ಕಳೆದುಕೊಂಡು. ಅದಾದಾಗ ಏನ್ ಮಾಡ್ತಾನೆ ಅವನು, ಆ ರೆಕ್ಕೆಯನ್ನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡ್ಬೇಕು, ಆನೆಗೆ ಏನ್ ಮಾಡ್ಬೇಕು ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತು. ಈ ಕೊಂಬೆನ ಏನ್ ಮಾಡ್ಬೇಕು, ಕೊಂಬೆ ಬರೀ ಕೊಂಬೆ ಆಗಿದ್ರೆ ದವಕ್ಕಂತ ಎಲ್ಲ ಹಾಕ್ಬಿಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಆ ಕೊಂಬೆಗೆ ಈ ವೇದ ಮಂತ್ರವನ್ನ ಪಠಣ ಮಾಡ್ತಾ ಇರೋಂತಹ ಅನೇಕ ಋಷಿಗಳು ಜೋತಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅವನಿಗೀಗ ಗೊತ್ತಾಗ್ತಾ ಇಲ್ಲ. ಪಾಪ ಅವನ ಕಷ್ಟ ನಡೀತಾ. ಹಾಗೇನೆ ಒಂದು ಮಹತ್ತರವಾದಂತ ಕೆಲಸವನ್ನ ಮಾಡ್ಬೇಕು ಅಂತ ಹೊರಟಾಗ ಈ ರೀತಿಯಾದಂತ ಅನೇಕ ಎಡರುಗಳು ಬರುತ್ತೆ. ಹನುಮಂತಂಗೂ ಬಂದಲ್ವಾ, ಅವನು ಸಮುದ್ರೋಲ್ಲಂಘನ ಮಾಡುವಾಗ 3 ತರದ ಎಡರುಗಳು ಬಂದ್ವು ಅಂತ ಹೇಳ್ತಾರೆ. ಅದನ್ನ ನಮ್ಮ ಜೀವನದಲ್ಲಿ ಬರೋ ಎಡರುಗಳೇ ಅದು 3 ತರದ್ದು. ಅದು ಹೇಳ್ತಾರೆ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ. ಇದು ಎಲ್ಲ ವೇದಾಂತದಲ್ಲಿ ಹೇಳುವಂತ. ಇದನ್ನ ಕಾವ್ಯ ಹಾಗೆ ರಸಮಯವಾಗಿ ಹೇಳುತ್ತೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಇದು ಆದಿಭೌತಿಕವಾಗಿ ಬರುವಂತದ್ದು ಈ ಮೈನಾಥ ಪರ್ವತ ಬರುತ್ತೆ. ಅಂದ್ರೆ ಈ ನಮ್ಮ ಜಗತ್ತಿನಲ್ಲಿ ಕಾಡುವಂತಹ ಯಾವುದೋ ಏನು, ಇಲ್ಲಿ ಬರ್ತೀವಿ ಅಂತ ಹೊರಟಿರ್ತೀವಿ, ಅಲ್ಲೆಲ್ಲ ಒಂದು ದೊಡ್ಡ ಕಲ್ಲಿರುತ್ತೆ, ಅದನ್ನ ಎಡವ್ತೀವಿ, ಬೀಳ್ತೀವಿ, ಬರಕ್ಕಾಗಲ್ಲ. ಇದು ಆದಿಭೌತಿಕವಾದಂತ ಏನು. ಆದಿ ದೈವಿಕ ಅಂದ್ರೆ ಈ ಪ್ರಾಕೃತಿಕವಾದಂತ ಪ್ರಕೋಪಗಳು ಯಾವ್ದಿದೆ, ಮಳೆ ಬರ್ತದೆ, ಎಷ್ಟೋ ಜನಕ್ಕೆ ಬರಕ್ಕಾಗಲಿಲ್ಲ, ಇದು ಕೂಡ ಆದಿ ದೈವಿಕವಾದಂತ ಒಂದು ತೊಡರು ಅಂತ ಹೇಳ್ತಾರೆ. ಅದನ್ನ ಸಿಂಹಿಕೆ ಅಂತ ಹೇಳ್ತಾರೆ. ದೇವತೆಗಳೇ ಕಳಿಸಿದ್ದು, ಸುರಸೆಯನ್ನ ದೇವತೆಗಳೇ ಕಳಿಸಿದ್ದು, ಹಾಗಾಗಿ ಅದು ಆದಿ ದೈವಿಕ. ಆಮೇಲೆ ಆಧ್ಯಾತ್ಮಿಕವಾದಂತ ಒಂದು ಎಡರುಗಳು, ಅದು ನಮ್ಮೊಳಗಿಂದಲೇ ಬರುವಂಥದ್ದು. ಅದನ್ನ ಏನ್ ಹೇಳುತ್ತೆ ಅಂತಂದ್ರೆ, ನಮ್ಮಲ್ಲೇ ಆಗುವಂತ ಕಫ, ಪಿತ್ತ, ಶ್ಲೇಷ್ಮ ಇವೆಲ್ಲ ಇದೆಯಲ್ಲ, ಇದು ರೋಗಗಳೆಲ್ಲ ಉಂಟಾಗುತ್ತಲ್ಲ, ಇದನ್ನ ಆಧ್ಯಾತ್ಮಿಕವಾದಂತ ಎಡರು ತೊಡರು ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಸಾಧನೆಯ ಹಾದಿಯಲ್ಲಿ ಬರುವಂತಹ ತೊಡರುಗಳು. ತುಂಬಾ ಜ್ವರ ಬಂದ್ರೆ ಎಂತವರೆಗೂ ಏನ್ ಸಾಧನೆನೂ ಮಾಡಕ್ಕಾಗಲ್ಲ, ಯಾವ ಋಷಿಗೂ ಮಾಡಕ್ಕಾಗಲ್ಲ, ಯಾವ ಮುನಿಗೂ ಮಾಡಕ್ಕಾಗಲ್ಲ, ಮಲ್ಕೊಂಡೇ ಇರ್ಬೇಕಾಗುತ್ತೆ. ಹೀಗೆ
ಅವನಿಗೆ ಬಂದದ್ದು ಆ ಒಂದು ನೆರಳನ್ನೇ ಹಿಡಿದು ಎಳೀತಾ ಇದ್ದಲ್ಲ ಸಿಂಹಿಗೆ, ಅದು ಹೀಗೆ ಮೂರು ಸ್ತರದಲ್ಲಿ ಅನಲೈಸ್ ಮಾಡೋದು ಉಂಟು. ಇಲ್ಲಿ ಇವನಿಗೂ ಕೂಡ ಆ ರೀತಿಯಾದಂತ ಬಂದಿದೆ, ಗರುಡನಿಗೂ ಕೂಡ ಬಂದಿದೆ. ಎಷ್ಟು ಆಶಾ ಕಾವ್ಯಗಳು ಒಂದಕ್ಕೊಂದಕ್ಕೆ ಹೇಗೆ ಸಂವಾದಿಯಾದಂತಹ ತತ್ವಗಳನ್ನ ಹೇಳ್ತಾ ಹೋಗುತ್ತೆ ಅನ್ನೋದಕ್ಕೆ ಈಗ ಏನು ಮಾಡ್ಬೇಕು, ಹನುಮಂತ ವಿವೇಕ್, ಅವನಿಗೆ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು, ಅಲ್ಲಲ್ಲಿ ಅವನವನೇ ಫೈಸಲ್ ಮಾಡ್ಕೊಂಡು ಮುಂದಕ್ಕೆ ಹೋದ. ಗರುಡ ಹನುಮಂತನ ಹಾಗಲ್ಲ, ಅಷ್ಟು ಅವನಿಗೆ ಶಕ್ತಿ ಇದ್ರೂ ಕೂಡ ಹನುಮಂತನಷ್ಟು ಅವನಿಗೆ ವಿವೇಕ ಅನ್ನೋದು ಕಡಿಮೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಏನ್ ಮಾಡೋದು, ಇವ್ರಿಗೆ ಏನ್ ಮಾಡೋದು, ಅದಕ್ಕೆ ನೋಡಿ ಅದು ಎಷ್ಟು ಚೆನ್ನಾಗಿ ಈ ಅನ್ನುವಂತ ಪ್ರನೌನ್ ಸರ್ವನಾಮವನ್ನ ಇಟ್ಕೊಂಡು ಪದ್ಯವನ್ನ ಬರ್ತಿದ್ದಾರೆ. ಈ ಮುನಿವೃಂದಕ್ಕೆ ಇವ್ರಿಗೆ ಏನ್ ಮಾಡ್ಬೇಕು, ಇವ್ರನ್ನ ಯಾವ ತರ ಇವ್ರಿಗೆ ಪರಿಹಾರವನ್ನ ಒದಗಿಸ್ಬೇಕು, ಇವೆರಡು ಆಮೆಗೆ ಏನ್ ಮಾಡೋದು, ಇನ್ನು ಎರೆ ಅಂದ್ರೆ ಕೊಂಬೆ ದಪ್ಪದ ಇದೆಯಲ್ಲ ಅದು, ಇದನ್ನ ಯಾವ ತರ ನಿರ್ವಾಹ ಮಾಡ್ಬೇಕು, ಇದೆಲ್ಲ ನೋಡಿ ನನಗ್ ಗೊತ್ತಾಗ್ತಾ ಇಲ್ಲ, ನನಗೆ ತುಂಬಾ ಚಿಂತೆ ಆಗ್ತಿದೆ ಅಂತ ಹೇಳಿ ಇದನ್ನ ತಿನ್ನು ಅಂತ ಹೇಳೋರು ಯಾರು, ಕಶ್ಯಪರು. ಅಲ್ಲಿಗೆ ಹೋದ್ರು, ಅಡಿಯ ಪ್ರಿಯ ಭಾರತ ಘಟ್ಟ ಅಂತ ಹೇಳಿ ತಿರ್ಗಾ ಹೋಗಿ ಅಲ್ಲಿಗೆ ಹೋಗಿ ಕೇಳ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಅವ್ರ ಹತ್ರಕ್ಕೆ ಹೋದ್ರು ಈ ಆಮೆಗಳ ಜಗಳ ಇನ್ನೂ ಮುಗಿದಿಲ್ಲ. ಅವು ಕೂಗಾಡ್ತಾನೆ ಇವೆ, ಕಿರ್ಚಾಡ್ತಾನೆ ಇವೆ, ನೀ ಆಸ್ತಿ ಕೊಡು ಆಸ್ತಿ ಕೊಡಲ್ಲ, ಆಸ್ತಿ ಕೊಡು ಆಸ್ತಿ ಕೊಡಲ್ಲ, ನಡೀತಾನೆ ಇದೆ, ನಿಂತೇ ಇಲ್ಲ. ಈ ಗಲಾಟೆ ಅಲ್ಲಿರುವಂತ ಕೀಚ್ ಸದ್ದು ಎಲ್ಲ ದೊಡ್ಡ ಗಲಾಟೆಯಿಂದ ಏನಿದು ಹೀಗಾಗ್ತಿದೆಯಲ್ಲ ಅಂತ ಆಶ್ರಮದ ಎಲ್ಲರೂ ಆಶ್ಚರ್ಯದಿಂದ ಹೊರಗೆ ಬಂದಿದ್ದಾರಂತೆ. ಹೊರಕ್ಕೆ ಬಂದಂತ ಕಶ್ಯಪರು ನೋಡ್ತಾ ಕಶ್ಯಪರ್ ಇದೇ ವಿಚಿತ್ರವೋ ಬೆಳೆದಾಯ್ತು ನಿನ್ನದಿದು ಕಾಮದಂಗಳ ಎಂದೊಲರುತ್ತೆ ಸೋಳು ಹಿಡಿದಿದ್ದ ಕೊಂಬೆಯೊಳ್ಳೆರದ ಆ ಮುನಿಂದರ ಮನಂಗಳೊಳ್ ಮನಂ ಬೆರಸುತ್ತು ದೇವದಾರುಗಳ ನೆರಳಿ ಭೂಮಿಗೆ ಇಳಿಸಿ ಕೊಡಂ ಮಹಾದರುಷಾಕೆ ಹಸ್ತಿ ಕಮಠಂಗಳೆಲ್ಲವಂ ಗುರುವಾರಮಿ ಪಾರ್ವ ಬೆನ್ಮೆಯಂ ಮೆರೆದಿದ್ದ ಪಕ್ಷಿವರ ವೈನದೇಯಂ ಅನುಗಾತ್ರ ವಂದಿಗರ್ ಸರಿದರ್ ತಪಶ್ಚರಣ ಗಂಭಿಮಾತಿ. ಇದು ಅವರು ಇದನ್ನ ಬಹುಶಃ ಒಂದು ರಗಳೆಯ ತರ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಇದು ಯಾವ ಒಂದು ವೃತ್ತ ಅಂತ ಗೊತ್ತಾಗ್ತಾ ಇಲ್ಲ. ಏನಾರಾಗ್ಲಿ ಅವರು ವಾಚನ ಅಂತ ಅಲ್ಲ, ಅದು ಬೇರೆ ಯಾವ್ದೋ ಛಂದಸ್ಸು, ಆಮೇಲೆ ಹೇಳ್ತೀನಿ ಒಂದು ಇರ್ಲಿ. ಇದು ಜೋರಾದ ಗಲಾಟೆ ನಡೆದಾಗ ಅಲ್ಲಿ ಮುನಿಗಳ ಆಶ್ರಮದವ್ರಿಗೆಲ್ಲ ಆಶ್ಚರ್ಯ ಆಗೋ ವಿಷಯ ಹೇಳ್ತೀವಿ. ಏನಿದು ಮುನಿಗಳ ಆಶ್ರಮಕ್ಕೆ ಈ ತರ ಗಲಭೆ ಗದ್ದಲ ಇವೆಲ್ಲ ತುಂಬಾ ಅಪರೂಪ. ಸಾಧಾರಣವಾಗಿ ಮಹಾರಾಜರು ಕೂಡ ಮುನಿಗಳ ಆಶ್ರಮಕ್ಕೆ ಹೋಗುವಾಗ ರಥವನ್ನ ಸ್ವಲ್ಪ ದೂರ ನಿಲ್ಲಿಸಿ ಬರೀ ಕಾಲ ನಡ್ಕೊಂಡು ಹೋಗದೆ ಬರ್ತದೆ. ಎಲ್ಲ ನೋಡಿ ರಾಮಾಯಣದ ಕಾಲದಿಂದಲೂ ಬಂದಿರುವಂತದ್ದು. ಅಲ್ಲಿ ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಭರತ ಹೋಗುವಾಗ ಅವನ ಸೇವೆಯನ್ನೆಲ್ಲ ದೂರ ಇಟ್ಬಿಟ್ಟು ತಾನೊಬ್ಬನೇ ನಡ್ಕೊಂಡು ಹೋದ, ತಾನು ಮತ್ತೆ ತನ್ನ ಜೊತೆಗೆ ಗುರುಗಳನ್ನ ಕರ್ಕೊಂಡು ಹೋದ ಅಂತೆಲ್ಲ ಬರುತ್ತೆ. ಅದೇ ತರ ಕಾಳಿದಾಸನ ಕಾವ್ಯಗಳನ್ನು ಅದೇ ವಿವರಣೆಗಳನ್ನ ನಾವು ನೋಡ್ತೀವಿ. ಒಟ್ಟಿನಲ್ಲಿ ಅದೊಂದು ಪದ್ಧತಿಯಾಗಿದೆ. ಗುರುಗಳಿರುವಂತಹ ಋಷಿಮುನಿಗಳು ತಪಸ್ಸು ಮಾಡುವಂತಹ ಆ ಆಶ್ರಮಕ್ಕೆ ಯಾವ ಅಧಿಕಾರದ ಮದದಿಂದ ಯಾರು ಹೋಗ್ತಾರೆ, ಅಧಿಕಾರವನ್ನ ಅಲ್ಲಿ ಚಲಾಯಿಸುವಂತದ್ದಲ್ಲದೆ ಅದು ಶಾಂತವಾಗಿರುವಂತಹ ಒಂದು ಪರಿಸರ. ಆ ಶಾಂತತೆಯನ್ನ ಕಾಪಾಡಬೇಕಾದದ್ದು ರಾಜನದೂ ಕರ್ತವ್ಯ. ಅವನ ರಾಜನೇ ಆಗಿರ್ಬೋದು, ಅವನ ರಾಜ್ಯದ ಸರಹದ್ದಿನಲ್ಲೇ ಆಶ್ರಮ ಇರಬಹುದು, ಆದ್ರೆ ತನ್ನ ಆಳ್ವಿಕೆಯ ಪ್ರಭುತ್ವದ ಅಧಿಕಾರದ ಯಾವ ಮದವನ್ನು ಅಲ್ಲಿ ತೋರಿಸಬಾರ್ದು ಅನ್ನೋದು ಇತ್ತು. ಹಾಗೆ ಮಾಡ್ತಾ ಇದ್ರು. ಇದು ನೋಡಿದ್ರೆ ವಿಚಿತ್ರವಾಗಿ ಗಲಾಟೆ ಆಗ್ತಾ ಇದೆ, ಒಳ್ಳೆ ಸಂತ ನೆರೆದಿರೋ ತರ ಗಲಾಟೆ ಆಗ್ತಾ ಇದೆ. ಏನ್ ಮಾಡೋದು ಅಂತ ಆಗ ತಪಸ್ಸಿನಲ್ಲಿ ಮಗ್ನರಾಗಿರ್ತಿದ್ದಂತ ಕಶ್ಯಪರು ಹೊರಕ್ಕೆ ಬಂದು ನೋಡ್ತಾರೆ. ನೋಡಿದ್ರೆ ಮಗ ಎಲ್ಲ ಹೊತ್ಕೊಂಡು ವಿಚಿತ್ರವಾಗಿ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಬಂದು ನಿಂತಿದ್ದಾರೆ. ಅವರಿಗೆ ಅನಿಸುತ್ತಂತೆ ಇನ್ನದಿದು ಕಿರಿದಾಯ್ತು ಸಾಹಸ, ಯಾಕೋ ಇಂಥ ಮಗ ಬೇಕು ಅಂತ ನಾನು ಬಯಸಿ ಅವನನ್ನು ಪಡೆದಿದ್ದು. ಹೇಳ್ತೀನಿ ಕತೆ ಬರತ್ತೀಗ.
ಅಂತ ನೀಂದು ಅತಿ ಆಯ್ತು ಕಣ ನಿಂಗೆ ಯಾಕೋ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ ಇದೇನಿದು ಅಂತ ಹೇಳ್ಬಿಟ್ಟು ಅವನು ಕೊಂಬೆ ಇಟ್ಕೊಂಡಿರ್ತಾನಲ್ಲ ಆ ಕೊಂಬೆನ ನೋಡ್ತಾರೆ ಹೇಳಿದ್ರೆ ಅವರೆಲ್ಲ ಋಷಿಗಳೆಲ್ಲ ನೇತಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಾಗುತ್ತೆ ಕಶ್ಯಪನಿಗೆ ಇವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಾಗನೆ ಅವ್ರು ಏನ್ ಮಾಡ್ತಾರೆ, ಅವರು ಇತ್ತ ಕಡೆ ಜ್ಞಾನವೇ ಇಲ್ಲ. ಅವರು ಹೇಳದ್ನಲ್ಲ ಅವ್ರು ಈವರೆಗೂ ಬಂದಿದ್ದಾರೆ. ತಕ್ಷಣವೇ ಕಶ್ಯಪರು ಏನ್ ಮಾಡ್ತಾರೆ, ತಮ್ಮ ಮನಸ್ಸನ್ನ ಆ ಮುನೀಂದ್ರರ ಮನಸ್ಸಿನ ಜೊತೆ ಒಂದು ಕನೆಕ್ಟ್ ಮಾಡ್ತಾರೆ. ಬೆಳೆಸ್ತಿದ್ದ ಹಾಗೇನೆ ಅವರಿಗೆ ಎಚ್ಚರಿಕೆ ಆಗ್ತಿದ್ದಾಗನೆ ಅವರೆಲ್ಲರನ್ನೂ ಕೂಡ ಅವರ ದೇವದಾರುಗಳ ನೆರವು ಕೊಡ್ತಾರಂತೆ. ದೇವದಾರು ವೃಕ್ಷಗಳನ್ನ ಕೆಲವು ವಿಶಿಷ್ಟ ಇರೋದು ಅಂಗುಷ್ಟ ಮಾತ್ರ ಒಂದು ಇದೊಂದ್ರೆ ಪಾಪ ಇಳಿಯೋದು ಗರುಡ ಆಕಾರದಲ್ಲಿದ್ದಾನೆ. ಅವನು ಅಲ್ಲೇ ಕೊಕ್ಕಲ್ಲಿ ಹಿಡ್ಕೊಂಡಿದ್ರು ಈ ಸಾಧಾರಣವಾದಂತ ಒಂದು ದೊಡ್ಡ ಆಲದ ಮರ ಇದ್ದಂಗೆ ಆ ಒಂದು ರೆಂಬೆನೆ ಇರುತ್ತೆ. ಅಲ್ಲಿ ಇಳಿಬೇಕಲ್ಲ, ಅವ್ರಿಗೆ ದೇವದಾರು ಮರದ ಏಡಿಯನ್ನ ಹಾಕಿ ಅವ್ರನ್ನೆಲ್ಲ ಕೆಳಗಿಳಿಸಿದ ಮೇಲೆ ಅವರು ಅವರೆಲ್ಲ ಆಮೇಲೆ ಅಂದರು ಶಾಖೆಯಿಂದ ಇದನ್ನ ಆನೆ ಅವೆಲ್ಲವನ್ನು ಕೂಡ ಮಾಡಿ ಅವರೆಲ್ಲ ಇದನ್ನೆಲ್ಲ ಇಟ್ಕೊಂಡು ಹಾರಬಲ್ಲ ಶಕ್ತಿ ಇದ್ದಂತಹ ಅವನನ್ನ ಮಾತ್ರ ಬಿಟ್ಟಿದ್ದಾರೆ. ಇಂತಹ ಒಂದು ಶಕ್ತಿ ಇದ್ದಿದ್ರಿಂದಲೇ ಅವನಿಗೆ ಗರುಡ ಅನ್ನೋ ಹೆಸರು ಬಂತು ಅಂತ. ಏನು ಆನೆ ಆ ಒಂದು ಮರದ ಇದು ಎಲ್ಲವನ್ನೂ ಎತ್ಕೊಂಡು ಹಾರೋ ಶಕ್ತಿ ಇರೋದ್ರಿಂದ ಅವನಿಗೆ ಗರುಡ ಅನ್ನುವಂತ ಅಭಿಧಾನದ ಹೆಸರನ್ನ ಕೊಡ್ತಾನೆ. ಅದು ಬರುತ್ತೆ ಮಹಾಭಾರತದಲ್ಲಿ. ಗುರು ಆದಾಯ ಉಡ್ಡೀನಂ ಗರುಡಂ ಅಂತ ಹೇಳಿ ಅತ್ಯಂತ ಭಾರವನ್ನ ಎತ್ಕೊಂಡು ಹಾರಬಲ್ಲವನಾದ್ದರಿಂದ ಅವನಿಗೆ ಗರುಡ ಅಂತ ಹೆಸರು ಅವರು ಕೊಡ್ತಾರೆ. ಇವರೆಲ್ಲರೂ ಕೂಡ ಹಿಮಾಲಯಕ್ಕೆ ತಪಸ್ಸು ಮಾಡೋದಕ್ಕೆ ಹೋಗ್ತಾರೆ. ಯಾರು ಐಳದಂತ ಮುನಿಗಳೆಲ್ಲ. ಈಗ ಕೇಳ್ತಾ ಇದ್ದಾನೆ ಆ ಸುಪರ್ಣ, ಸಂಖ್ಯೆಯ ಅನುಗಾತ್ರದ ಮುನಿಗಳಂ ನೋಡುವ ಸುಪರ್ಣನಂ ಕುರಿತು ಕಶ್ಯಪ ಅವರ್ಗಳು ತಪೋಧನ ವಾರಕಿಲ್ಲೆ ಎಂಬರೆಂದರುವಿ ಆತನು ಶಾಲೆಯಂ ಮಾಧವಿಗಿರಿ ಶೃಂಗದಳ್ ಕೆಳಗಿ ಅಲ್ಲಿಯೇ ಮೇಳಿ ಕಚ್ಚಪ ಕರಿಗಳ ಸಿಂಬುದು ಎಂದರುವಿ ಮಗನಂ ಬೀಳ್ಕೊಳೆ ಸುಪರ್ಣ ನಾಟ್ಯಮ ವಲಯದಿಂದ ಅಂತೂ ಅವ್ರ ತಂದೆ ಮಗನ